ಈ ಒಂದು ವಿಷಯದಲ್ಲಿ ನಾವು ಈ ದಿನ ಒಂದು ಹೊಸ ಪದ್ಯದ ಬಗ್ಗೆ ನೋಡೋಣ. ಸರಿನಾ? ಹಾಗಾದ್ರೆ ಮಕ್ಕಳೇ, ಈ ಪದ್ಯ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಪದ್ಯ ಭಾಗವನ್ನು ರಚನೆ ಮಾಡಿದಂತಹ ಕವಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸರಿನಾ? ಹಾಗಾದ್ರೆ ಮಕ್ಕಳೇ, ಪುಟ ಸಂಖ್ಯೆ 97 ಪುಸ್ತಕ ಓಪನ್ ಮಾಡಿ. ಪುಟ ಸಂಖ್ಯೆ 97 ಕವಿ ಪರಿಚಯ ಇದೆ. ಇಲ್ಲಿ ನಾನು ಬೋರ್ಡಿನ ಮೇಲೂ ಕೂಡ ಬರೆದಿದ್ದೀನಿ, ನೋಡ್ತಾ ಹೋಗ್ಬೋದು ನೀವು. ಸರಿನಾ? ನೋಡಿ, ಕವಿ ಪರಿಚಯ. ಹೆಸರು ಸು ರಂ ಎಕ್ಕೊಂಡಿ. ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕೊಂಡಿ. ಜನನ ಜನವರಿ 20, 1923. ಸ್ಥಳ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು. ಸೇವೆ 1944ರಲ್ಲಿ BA ಆನರ್ಸ್ ಪದವಿ ಪಡೆದ ಎಕ್ಕೊಂಡಿ ಅವರು ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೋಡ್ಲಾದಲ್ಲಿ ಪ್ರೌಢಶಾಲೆಯ ಅಧ್ಯಾಪಕರಾದರು. 35 ವರ್ಷಗಳ ಸೇವೆಯ ನಂತರ ಅಲ್ಲಿಯೇ ಮುಖ್ಯೋಪಾಧ್ಯಾಯರಾದರು. ಓಕೆ, ಇನ್ನು ಅವರು ರಚನೆ ಮಾಡಿದಂತಹ ಕವನ ಸಂಕಲನಗಳು. ಫಸ್ಟ್ ಒನ್, ಶ್ರೀ ಆನಂದ ತೀರ್ಥರು ಸಂತಾನ, ಹೂವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂಗಳು. ಇನ್ನು ಕಥಾ ಸಂಕಲನ ನೆರಳು, ಕಾದಂಬರಿ, ಪ್ರತಿಬಿಂಬಗಳು. ಪ್ರಶಸ್ತಿಗಳು ಲೆನಿನ್ನ ನೆನಪಿಗೆ ಎಂಬ ಕೃತಿಗೆ 1970ರಲ್ಲಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ. ಮತ್ಸ್ಯಗಂಧಿ ಎಂಬ ಕವನ ಸಂಕಲನಕ್ಕೆ 1975ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ. ಬಕುಳದ ಹೂಗಳು ಎಂಬ ಕೃತಿಗೆ 1992ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರ ನಿಧನ ಆಗಸ್ಟ್ 20, 1995. ಓಕೆ, ಇನ್ನು ಪ್ರಸ್ತುತ ಈ ಒಂದು ಪದ್ಯ ಭಾಗವನ್ನು ಆಯ್ಕೆ ಮಾಡಿಕೊಂಡಂತಹ ಕೃತಿ ಆಕಳ ಗ್ರಂಥ ಸಮಗ್ರ ಕಥನ ಕವನಗಳು ಎಂಬ ಒಂದು ಕೃತಿಯಿಂದ ಪ್ರಸ್ತುತ ಈ ಒಂದು ಪದ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೋಡಿ, ಟೆಕ್ಸ್ಟ್ ಬುಕ್ ನಲ್ಲಿ ಕೂಡ ಇದೆ, ಅಲ್ಲಿ ಪ್ಯಾರಾಗ್ರಾಫ್ ಇದೆ, ನಾನು ಇಲ್ಲಿ ಪಾಯಿಂಟ್ ವೈಸ್ ನಲ್ಲಿ ಬರೆದಿದ್ದೀನಿ. ಓಕೆ, ಯಾವ ಕಾರಣಕ್ಕಾಗಿ ನಾನು ಪಾಯಿಂಟ್ ವೈಸ್ ಬರೆದಿದ್ದೀನಿ? ಕಲಿಯೋಕ್ಕೆ ಮತ್ತು ನೆನಪಿನಲ್ಲಿ ಇಟ್ಕೊಳ್ಳೋಕೆ ಬಹಳಷ್ಟು ಸುಲಭ ಆಗಲಿ ಎಂಬ ಒಂದು ಉದ್ದೇಶದಿಂದಾಗಿ ನಾನಲ್ಲಿ ಪಾಯಿಂಟ್ಸ್ ವೈಸ್ ನಿಮಗೆ ಬರೆದಿದ್ದೀನಿ. ಓಕೆ, ನೀವು ಕೂಡ ಕಲಿಯೋದು ಈ ವಿಧಾನದಲ್ಲಿ ಕಲಿಯೋದು. ಇನ್ನು ಎಕ್ಸಾಮ್ ನಲ್ಲಿ ನಾವು ಹೇಳ್ಬೇಕಂದ್ರೆ, ಎಕ್ಸಾಮಿನೇಷನ್ ಎಂಬ ಒಂದು ದೃಷ್ಟಿಕೋನದಲ್ಲಿ ನಾವು ಹೇಳಬೇಕಂದ್ರೆ ಅಲ್ಲಿ ನೀವು ವಾಕ್ಯ ರೂಪದಲ್ಲಿಯೇ ನೀವು ಉತ್ತರವನ್ನು ಬರೆಯಬೇಕಾಗುತ್ತೆ ಅಥವಾ ಕವಿ ಪರಿಚಯವನ್ನು ನೀವು ಬರೆಯಬೇಕಾಗುತ್ತೆ. ಸರಿನಾ? ನೋಡಿ, ಹೇಳ್ತೀನಿ. ಸು ರಂ ಎಕ್ಕೊಂಡಿ ಅಂದ್ರೆ ಇವರ ಪೂರ್ಣ ಹೆಸರು. ಸು ಮೀನ್ಸ್ ಸುಬ್ಬಣ್ಣ, ರಂ ಮೀನ್ಸ್ ರಂಗಣ್ಣ, ಎಕ್ಕೊಂಡಿ ಸುಬ್ಬಣ್ಣ ರಂಗಣ್ಣ ಎಕ್ಕೊಂಡಿ. ಇವರ ಸಂಪೂರ್ಣವಾದ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕೊಂಡಿ. ಇವರ ಜನನ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೇವಲ ಹಿಸ್ಟ್ರಿಗಳು ಅಷ್ಟೇ ಮಾಡಿ ಕೊಟ್ಟಿದ್ದಾರೆ. ನಾನು ದಿನಾಂಕ ಮತ್ತು ತಿಂಗಳು ಎರಡನ್ನೂ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ಹೆಚ್ಚಿನ ಮಾಹಿತಿ ನಿಮಗೆ ಸಿಗಲಿ ಎಂಬ ಒಂದು ಉದ್ದೇಶದಿಂದಾಗಿ. ಓಕೆ, ನೋಡಿ, ಜನನ ಜನವರಿ 20ನೇ ತಾರೀಕು 1923ರಂದು ಇವರು ಜನಿಸಿದವರು. ಇವರು ಪ್ರಸ್ತುತ ನಮ್ಮ ಪದ್ಯದ ಕವಿಗಳಾದಂತಹ ಸುಬ್ಬಣ್ಣ ರಂಗಣ್ಣ ಎಕ್ಕೊಂಡಿ ಅವರು ಜನಿಸಿದ್ದು ಜನವರಿ 20, 1923ರಂದು. ಸರಿನಾ? ಇನ್ನು ಅವರ ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು. ಓಕೆ, ನೋಡಿ, ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಎಂಬ ಒಂದು ಸ್ಥಳದಲ್ಲಿ ಸು ರಂ ಎಕ್ಕೊಂಡಿ ಅವರು ಅಥವಾ ನಮ್ಮ ಪದ್ಯದ ಕವಿಗಳು ಜನಿಸಿದ್ರು. ಓಕೆ, ಇನ್ನು ಅವರ ಸೇವೆ 1944ರಲ್ಲಿ BA ಆನರ್ಸ್ ಪದವಿ ಪಡೆದ ಎಕ್ಕೊಂಡಿ ಅವರು ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೋಡ್ಲಾದಲ್ಲಿ ಪ್ರೌಢಶಾಲೆಯ ಅಧ್ಯಾಪಕರಾದರು. ನೋಡಿ, 1944ರಲ್ಲಿ BA ಪದವಿ ಪಡೆದಂತ ಆನರ್ಸ್ ಮೀನ್ಸ್ ನಾವು ಹೇಳ್ಬೋದು ಗೌರವ ಅಂತ ನಾವು ಹೇಳ್ತೀವಿ. BA ಪದವಿ ಪಡೆದು ಗೌರವವನ್ನು ಪಡೆದಂತಹ ಯಾರು ಸುಬ್ಬಣ್ಣ ರಂಗಣ್ಣ ಎಕ್ಕೊಂಡಿ ಅವರು ಏನ್ ಮಾಡಿದ್ರು? ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೋಡ್ಲಾ. ಓಕೆ, ಉತ್ತರ ಕನ್ನಡ ಜಿಲ್ಲೆ ಯಾವ ಜಿಲ್ಲೆ ಅದು? ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೋಡ್ಲಾದಲ್ಲಿ ಪ್ರೌಢಶಾಲೆಯಲ್ಲಿ ಏನಾದ್ರು ಅಧ್ಯಾಪಕರಾಗಿ ಇವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಓಕೆ, ಮತ್ತೆ 35 ವರ್ಷಗಳ ಸೇವೆಗಳ ನಂತರ ನೋಡಿ, ಅದೇ ಒಂದು ಪ್ರೌಢಶಾಲೆಯಲ್ಲಿ ಎಷ್ಟು ವರ್ಷ? ಸುಮಾರು 35 ವರ್ಷಗಳ ಕಾಲ
ಸೇವೆಯ ನಂತರ ಅಲ್ಲಿಯೇ ಮುಖ್ಯೋಪಾಧ್ಯಾಯರಾದವರು. ನೋಡಿ 35 ವರ್ಷಗಳ ಕಾಲ ಅಧ್ಯಾಪಕರಾಗಿದ್ದು ಅನಂತರದಲ್ಲಿ ಆಫ್ಟರ್ 35 ಇಯರ್ಸ್ ಓಕೆ ಇಲ್ಲಿ HM ಆಗ್ತಾರೆ, ಹೆಡ್ ಮಾಸ್ಟರ್ ಆದ ಮುಖ್ಯೋಪಾಧ್ಯಾಯರಾದವರು ಯಾರು? ನಮ್ಮ ಪದ್ಯದ ಕವಿಗಳು. ಓಕೆ ಸುಬ್ಬಣ್ಣ ರಂಗನ ಹೆಗ್ಗುಂಟೆ. ಇನ್ನು ಇವರು ರಚನೆ ಮಾಡಿದಂತಹ ಕವನ ಸಂಕಲನಗಳು ನೋಡಿ, ಶ್ರೀ ಆನಂದ ತೀರ್ಥರು ಇವರು ಬರೆದಂತಹ ಇವರು ರಚನೆ ಮಾಡಿದಂತಹ ಕವನ ಸಂಕಲನ ಶ್ರೀ ಆನಂದ ತೀರ್ಥರು. ಸೆಕೆಂಡ್ ಒನ್ ಸಂತಾನ, ಥರ್ಡ್ ಒನ್ ಹೂವಾಡಿಗರ ಹುಡುಗ, ಫೋರ್ತ್ ಒನ್ ಮತ್ಸ್ಯ ಗಂಧಿ, ಇನ್ನು ಫಿಫ್ತ್ ಒನ್ ಬಕುಳದ ಹೂಗಳು. ಈ 5 ಅವರು ಬರೆದಂತಹ ಕವನ ಸಂಕಲನಗಳು. ಓಕೆ ಇನ್ನು ಕವನ ಸಂಕಲನ ಅಷ್ಟೇ ಅಲ್ಲ, ಕಥಾ ಸಂಕಲನ ಕೂಡ ಇಲ್ಲಿ ರಚನೆ ಮಾಡಿದ್ದಾರೆ. ಅದು ನೆರಳು ಎಂಬ ಒಂದು ಕಥಾ ಸಂಕಲನವನ್ನು ಕೂಡ ಇಲ್ಲಿ ರಚನೆ ಮಾಡಿದ್ದಾರೆ. ಓಕೆ ಅದರ ಜೊತೆಗೆ ಕಾದಂಬರಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಪ್ರತಿಬಿಂಬಗಳು, ಪ್ರತಿಬಿಂಬಗಳು ಎಂಬ ಒಂದು ಕಾದಂಬರಿಯನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಪ್ರಶಸ್ತಿಗಳು ಲೆನಿನ್ ನೆನಪಿಗೆ. ಓಕೆ ನೋಡಿ, ಲೆನಿನ್ ನೆನಪಿಗೆ ಎಂಬ ಒಂದು ಕೃತಿಗೆ 1970ರಲ್ಲಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ. ನೋಡಿ ಪ್ರಶಸ್ತಿ ಲೆನಿನ್ ನೆನಪಿಗೆ ಎಂಬ ಒಂದು ಕೃತಿಗೆ 1970ರಲ್ಲಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಸಿಗ್ತದೆ. ಇನ್ನು ಮತ್ಸ್ಯಗಂಧಿ ಎಂಬ ಕವನ ಸಂಕಲನಕ್ಕೆ 1975ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೂಡ ಇವರಿಗೆ ಲಭಿಸುತ್ತದೆ. ಮತ್ಸ್ಯಗಂಧಿ ಇಲ್ಲಿ ಬಂದಿದೆ ನೋಡಿ, ಹೌದಾ? ಏನಿದು ಕವನ ಸಂಕಲನ. ಓಕೆ ಮತ್ಸ್ಯಗಂಧಿ ಎಂಬ ಕವನ ಸಂಕಲನಕ್ಕೆ 1975ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೂಡ ಇವರಿಗೆ ಲಭಿಸಿದೆ. ಇನ್ನು ಬಕುಳದ ಹೂಗಳು ಎಂಬ ಒಂದು ಕೃತಿಗೆ, ಓಕೆ ಬಕುಳದ ಹೂಗಳು ಅದು ಕೂಡ ನಾವು ಇಲ್ಲಿ ಹೇಳ್ಬೋದು ಕವನ ಸಂಕಲನ. ಓಕೆ ಬಕುಳದ ಹೂಗಳು ಎಂಬ ಒಂದು ಕೃತಿಗೆ ಅಥವಾ ಕವನ ಸಂಕಲನಕ್ಕೆ 1992ರಲ್ಲಿ 1992 ಓಕೆ 1992ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಓಕೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೇವಲ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಓಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಇದೆ. ಬಟ್ ಯಾವ ಯಾವ ಕೃತಿಗಳಿಗೆ ಬಂದಿದೆ ಅಂತ ಇಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ. ಹೆಚ್ಚಿನ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ, ನೀವು ಕೂಡ ಬರ್ಕೊಳ್ಳಿ. ಓಕೆ ಇನ್ನು ಇವರ ನಿಧನ ಆಗಸ್ಟ್ 20, 1995. 1995 ಆಗಸ್ಟ್ 20ರಂದು ಇವರು ವಿಧಿವಶರಾದರು. ಓಕೆ ಇನ್ನು ಆಕರ ಗ್ರಂಥ ಸಮಗ್ರ ಕಥನ ಕವನ. ಓಕೆ ಸಮಗ್ರ ಕಥನ ಕವನ ಎಂಬ ಒಂದು ಕೃತಿಯಿಂದ ಪ್ರಸ್ತುತ ಈ ಒಂದು ಪಾರಿವಾಳ ಎಂಬ ಒಂದು ಪದ್ಯ ಭಾಗವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಓಕೆ ಇನ್ನೊಂದು ನೆನಪಂತು, ನಿಧನ ಆಗಿದ್ದು ಬೆಂಗಳೂರಿನಲ್ಲಿ ಇವರು ನಿಧನ ಹೊಂದಿದ್ದು. ಓಕೆ 1995 ಆಗಸ್ಟ್ 20 ಬೆಂಗಳೂರಿನಲ್ಲಿ ಇವರು ನಿಧನ ಹೊಂದಿದರು. ಓಕೆ ಹಾಗಾದ್ರಿಂದ ಸಮಗ್ರ ಕಥನ ಕವನ, ಓಕೆ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಪ್ರಸ್ತುತ ಪಾರಿವಾಳ ಎಂಬ ಒಂದು ಪದ್ಯ ಭಾಗವನ್ನ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸರಿನಾ? ಅರ್ಥ ಆಯ್ತಲ್ಲ ಮಕ್ಕಳೇ? ಓಕೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ. ಮುಂದೆ ನೋಡಿ ಮತ್ತೊಂದು ಅಂಶದ ಬಗ್ಗೆ ನಾವು ನೋಡೋಣ. ಆಶಯ ಭಾವ. ಆ ಕವಿ ಪರಿಚಯದ ಕೆಳಭಾಗದಲ್ಲಿ ನಿಮಗೆ ಸಿಗುತ್ತೆ ಆಶಯ ಭಾವ. ಓಕೆ ನೋಡ್ತಾ ಇದ್ದೀರಿ ತಾನೆ? ಓಕೆ ನೋಡ್ತಾ ಹೋಗಿ. ಪಾರಿವಾಳ ಎಂಬ ಕವನವು ಒಂದು ಕಥನ ಕವನವಾಗಿದೆ. ದಟ್ಟ ಕಾಡಿನ ಹೆಮ್ಮರದಲ್ಲಿ ಇದ್ದ ಪಾರಿವಾಳಗಳ ಜೋಡಿಯು ಪರಸ್ಪರ ಅಗಲಿ ಇರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿ ಕೇಳುತ್ತಾ ಆನಂದದಿಂದ ಬಾಳುತ್ತಿದ್ದವು. ಬೇಡಲು ಹಾಕಿದ ಬಲೆಗೆ ಸಿಲುಕಿದ ಪುಟ್ಟ ಮರಿಗಳನ್ನು ಕಂಡ ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವು ಬಲೆಗೆ ಸಿಲುಕಿ ಬೇಡನ ಪಾಲಾದವು. ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ. ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎಂಬುದೇ ಈ ಕಥನ ಕವನದ ಆಶಯವಾಗಿದೆ. ನೋಡಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಅಂದ್ರೆ ಟೋಟಲ್ ಈ ಪದ್ಯ ಭಾಗದ ಒಂದು ಸಾರಾಂಶ ಈ ಒಂದು ಆಶಯ ಭಾವದಲ್ಲಿ ನಿಮಗೆ ಸಿಗುತ್ತೆ. ಏನ್ ನೋಡಿ, ಪಾರಿವಾಳ ಎಂಬ ಕವನವು ಎಂಬ ಒಂದು ಪದ್ಯವು ಒಂದು ಕಥನ ಕವನವಾಗಿದೆ. ನೋಡಿ ಪಾರಿವಾಳ ಎಂಬ ಒಂದು ಕವನ ಏನಿದೆ, ಈ ಒಂದು ಪದ್ಯ ಏನಿದೆ ಇದು ಏನಿದು ಕಥನ ಕವನ. ಕಥನ ಕವನ ಅಂದ್ರೆ ನಾವು ಇಲ್ಲಿ ಹೇಳ್ಬೋದು
ಕಥೆ ರೂಪದಲ್ಲಿರುವಂತಹ ಕವನ. ಓಕೆ, ಕಥೆ ರೂಪದಲ್ಲಿರುವಂತಹ ಕವನಗಳನ್ನ ನಾವಿಲ್ಲಿ ಕಥನ ಕವನಗಳು ಅಂತ ನಾವು ಕರಿತೀವಿ. ಹೌದು ತಾನೆ? ನೋಡಿ, ಪಾರಿವಾಳ ಎಂಬ ಕವನವು ಒಂದು ಕಥನ ಕವನವಾಗಿದೆ. ದಟ್ಟ ಕಾಡಿನ ಹೆಮ್ಮರದಲ್ಲಿ ಇದ್ದ ಪಾರಿವಾಳಗಳ ಜೋಡಿಯು, ನೋಡಿ, ದಟ್ಟವಾದಂತಹ ಕಾಡಿನ ಹೆಮ್ಮರ, ಹೆಮ್ಮರ ಮೀನ್ಸ್ ನಾವು ಹೇಳೋದು ಹಿರಿದಾದಂತ ಮರ. ಓಕೆ, ಹಿರಿದಾದ ಮರ. ಓಕೆ, ಹೆಮ್ಮರ ಇಲ್ಲಿ ಕರ್ಮಧಾರಯ ಸಮಾಸ ಅಂತಲೂ ಕೂಡ ನಾವು ಇಲ್ಲಿ ಕರೀಬಹುದು. ಓಕೆ, ಹೆಮ್ಮರನ ಹಿರಿದಾದಂತಹ ಮರದಲ್ಲಿ ಇದ್ದಂತಹ, ಆಯಾ ಒಂದು ಮರದಲ್ಲಿ ಗೂಡು ಕಟ್ಟಿ ಜೀವನವನ್ನು ನಡೆಸುತ್ತಿದ್ದಂತಹ ಪಾರಿವಾಳಗಳ ಒಂದು ಜೋಡಿಯು ಪರಸ್ಪರ ಹಗಲಿ ಇರಲಾರದೆ, ನೋಡಿ, ಪರಸ್ಪರ ಒಬ್ಬರನ್ನೊಬ್ಬರು ಹಗಲಿನೇ ದೂರವಾಗದೆ, ಅಂದ್ರೆ ಒಬ್ಬರನ್ನೊಬ್ಬರು ಬಿಟ್ಟು ಇರಕ್ಕೆ ಆಗದೆ, ಓಕೆ, ಹಗಲಿ ಇರಲಾರದೆ ತಮ್ಮ ಮರಿಗಳೊಡನೆ, ತಮ್ಮ ಮುದ್ದು ಮರಿಗಳಂತ ಇದೆ. ಓಕೆ, ಪಾರಿವಾಳಗಳ ಮರಿಗಳ ಜೊತೆಗೆ ಅವುಗಳ ಧ್ವನಿಯನ್ನು ಕೇಳುತ್ತಾ, ಆ ಸಣ್ಣ ಪಾರಿವಾಳಗಳ ಮರಿಗಳ ಧ್ವನಿಯನ್ನು ಕೇಳುತ್ತಾ, ಓಕೆ, ಕೇಳಿಸಿಕೊಳ್ಳುತ್ತಾ ಆನಂದದಿಂದ ಬಾಳುತ್ತಿದ್ದವು. ಯಾವುದು? ಈ ಒಂದು ಮುದ್ದು ಬಿಳಿ ಪಾರಿವಾಳಗಳು. ಓಕೆ, ನೋಡಿ, ದಟ್ಟವಾದಂತಹ ಕಾಡಿನ ಒಂದು ಹೆಮ್ಮರದಲ್ಲಿ ಇದ್ದಂತಹ ಪಾರಿವಾಳಗಳ ಜೋಡಿಯು, ಓಕೆ, ಏನ್ ಮಾಡ್ತಾರೋ, ಪರಸ್ಪರ ಹಗಲಿ ಇರಲಾರದೆ, ಅಂದ್ರೆ ಪರಸ್ಪರ ಒಬ್ಬರು ಬಿಟ್ಟು ಇರಕ್ಕೆ ಆಗದೆ ತಮ್ಮ ಮರಿಗಳ ಒಡನೆ, ತಮ್ಮ ಪುಟ್ಟದಾದಂತಹ ಚಿಕ್ಕದಾದಂತಹ ಮರಿಗಳು, ಓಕೆ, ಚಿಕ್ಕ ಮರಿಗಳ ಜೊತೆಗೆ ಅವುಗಳ ಧ್ವನಿ ಕೇಳಿ, ಓಕೆ, ಅವುಗಳ ಧ್ವನಿಯನ್ನು ಕೇಳಿ ಆನಂದದಿಂದ ಬಾಳುತ್ತಿದ್ದವು. ಯಾವುದು? ಈ ತಂದೆ ಮತ್ತು ತಾಯಿ ಪಾರಿವಾಳಗಳು. ಓಕೆ, ಬೇಡನು ಹಾಕಿದ ಬಲೆಗೆ ಸಿಲುಕಿದ ಪುಟ್ಟ ಮರಿಗಳನ್ನು ಕಂಡ ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವು ಬಲೆಗೆ ಸಿಲುಕಿ ಬೇಡನ ಪಾಲಾದವು. ನೋಡಿ, ಏನಾಗ್ತದೆ, ಬೇಡನು ಹಾಕಿದ ಬಲೆಗೆ ಅಂದ್ರೆ ಬೇಟೆಗಾರ ಅಂತ ಮಾಡ್ತೀವಿ. ಆ ಬೇಟೆಗಾರನು ಹಾಕಿದಂತಹ ಬಲೆಗೆ ಸಿಲುಕಿದಂತಹ ಪುಟ್ಟ ಮರಿಗಳು, ಓಕೆ, ಆ ಬೇಡ ಅಂತ ನಾವು ಹೇಳ್ಬೋದು ಬೇಟೆಗಾರ. ಓಕೆ, ಆ ಬೇಟೆಗಾರ ಎಸೆದಂತಹ ಒಂದು ಬಲೆಗೆ ಸಿಲುಕಿದಂತಹ ಪುಟ್ಟ ಪಾರಿವಾಳಗಳ ಮರಿಗಳು ಏನಾಗ್ತದೆ, ಅವುಗಳನ್ನು ಕಂಡಂತಹ, ಆ ಬಲೆಗೆ ಸಿಲುಕಿ ಹಾಕಿಕೊಂಡಂತಹ ಪುಟ್ಟ ಮರಿಗಳನ್ನು ಕಂಡು ತಂದೆ ತಾಯಿ ಪಾರಿವಾಳಗಳು, ನೋಡಿ, ಚಿಕ್ಕದಾದಂತಹ ಪುಟ್ಟದಾದಂತಹ ಮರಿಗಳು ಆ ಬಲೆಗೆ ಸಿಲುಕಿ ಹಾಕಿರುವುದನ್ನು ಕಂಡಂತಹ ತಂದೆ ತಾಯಿ ಎಂಬ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ, ನೋಡಿ, ಕುರುಡು ವಾತ್ಸಲ್ಯ ಅಂದ್ರೆ ವಾತ್ಸಲ್ಯ ಅಂತ ಹೇಳುವುದು ಮಮತೆ ಅಥವಾ ಪ್ರೀತಿ. ಕುರುಡು ಪ್ರೀತಿ ಅಥವಾ ಕುರುಡು ಮಮತೆಯಿಂದ ಅವಿವೇಕದಿಂದ ಅಂದ್ರೆ ವಿವೇಕವನ್ನು ಕಳೆದುಕೊಂಡು, ಓಕೆ, ಮೂರ್ಖತನದಿಂದ, ಅವಿವೇಕವೇ ಮೂರ್ಖತನ, ಓಕೆ, ಮೂರ್ಖತನದಿಂದ ತಾವು ಬಲೆಗೆ ಸಿಲುಕಿ ಬೇಡನ ಪಾಲಾದವು. ನೋಡಿ, ಮಕ್ಕಳು ಕಷ್ಟದಲ್ಲಿದ್ದ ತಂದೆ ತಾಯಿಗಳು ಆ ಕಷ್ಟದಿಂದ, ಮಕ್ಕಳ ಕಷ್ಟದಿಂದ ಏನ್ ಮಾಡ್ಬೇಕು, ರಕ್ಷಣೆ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಕುರುಡು ವಾತ್ಸಲ್ಯಕ್ಕೆ ಒಳಗಾದಂತಹ ತಂದೆ ತಾಯಿ ಪಾರಿವಾಳಗಳು ಏನಾಗ್ತಾ ಇದ್ದವು, ಅವುಗಳು ಕೂಡ ಆ ಬೇಡನು ಬೀಸಿದಂತಹ ಬಲೆಗೆ ಸಿಲುಕ್ತಾ ಇದ್ದವು. ಅಂದ್ರೆ ಜೊತೆಗೆ ಇಲ್ಲಿ ಟೋಟಲ್ ಆಗಿ ನಾವು ಹೇಳ್ಬೇಕಂದ್ರೆ ಆ ಮರಿ ಪಾರಿವಾಳಗಳ ಜೊತೆ ತಂದೆ ತಾಯಿ ಪಾರಿವಾಳಗೂ ಕೂಡ ಸಿಲುಕಾಡ್ಕೊಳ್ತಾ ಇದ್ದಾವೆ. ಹಾಗಾಗಿ ಈ ಕುರುಡು ವಾತ್ಸಲ್ಯನ ಬಿಡಬೇಕು, ಮೋಹನ ಬಿಡಬೇಕೆಂಬ ಒಂದು ಮಾತನ್ನು ಹೇಳ್ತಾರೆ. ನೋಡಿ, ಮುಂದೆ ನೋಡಿ, ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ. ಮೋಹ, ಓಕೆ, ಆ ಪ್ರೀತಿ ಅದೇ ಹೆಚ್ಚು ಪ್ರೀತಿ, ಓಕೆ, ಆ ಮೋಹ ಎಂಬುದನ್ನು ನಾವಿಲ್ಲಿ ಬಿಡಬೇಕಾಗುತ್ತೆ. ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ. ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕೆಂಬುದೇ ಈ ಕಥನ ಕವನದ ಆಶಯ. ನೋಡಿ, ವ್ಯಾಮೋಹ ಅಂತ ನಾವು ಹೇಳ್ಬೋದು ಅತಿಯಾದ ಪ್ರೀತಿ. ಓಕೆ, ಈ ಅತಿಯಾದ ಪ್ರೀತಿಯನ್ನು ಬಿಟ್ಟು ನಾವು ತಾಳ್ಮೆಯನ್ನು ಯೋಚಿಸಿದಾಗ, ತಾಳ್ಮೆಯಿಂದ ಆಲೋಚನೆ ಮಾಡಿದಾಗ, ಆ ಆಲೋಚನೆಗೆ ತಕ್ಕಂತೆ ನಾವು ಕೆಲಸ ಮಾಡಿದಾಗ, ನೋಡಿ, ವ್ಯಾಮೋಹವನ್ನು ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು.
ಮಾಡಬೇಕು. ಕಾದಯ ಸಾಧನೆ ಅಂದ್ರೆ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ನಾವು ಕೂಡ ರಕ್ಷಣೆ ಆಗ್ಬೋದು, ನಮ್ಮ ಜೊತೆಗೆ ಮತ್ತೊಬ್ಬರನ್ನ ಕೂಡ ರಕ್ಷಣೆ ಮಾಡಬಹುದು. ಓಕೆ, ಇಲ್ಲಿ ಉದಾಹರಣೆ ಆಗಿ ನಾವು ತಗೊಳ್ಳೋದಾದ್ರೆ ಈ ತಂದೆ ಮತ್ತು ತಾಯಿ ಪಾರಿವಾಳಗಳು ಸ್ವಲ್ಪ ವ್ಯಾಮೋಹವನ್ನು ಬಿಟ್ಟು, ಮಕ್ಕಳ ಮೇಲಿರುವಂತಹ ವ್ಯಾಮೋಹವನ್ನು ಬಿಟ್ಟು, ಹೌದಲ್ಲ, ವ್ಯಾಮೋಹವನ್ನು ಬಿಟ್ಟು ನಿಧಾನವಾಗಿ ತಾಳ್ಮೆಯಿಂದ ಯೋಚಿಸಿ ಕೆಲಸ ಮಾಡಿರ್ತದೆ. ಹೇಗೆ ನನ್ನ ಮರಿಗಳನ್ನು ನಾನು ರಕ್ಷಣೆ ಮಾಡಬೇಕು ಎಂಬುದನ್ನು ಬಹಳಷ್ಟು ತಾಳ್ಮೆಯಿಂದ ಯೋಚಿಸಿ ಕೆಲಸ ಮಾಡಿದ್ರೆ ಇವತ್ತು ಆ ಮುದ್ದು ಬಿಳಿ ಪಾರಿವಾಳಗಳು ಇವತ್ತು ಏನಾಗ್ತದೆ, ಬಚಾವಾಗ್ತಾ ಇತ್ತು. ಹೌದು ತಾನೆ? ಆದ್ರೆ ಏನಾಗ್ತಿಲ್ಲಿ ಆ ಪುಟ್ಟ ಮರಿಗಳ ಜೊತೆಗೆ ತಂದೆ ತಾಯಿ ಪಾರಿವಾಳಗಳು ಕೂಡ ಬೇಡನ ಪಾಲಾದವು, ಬೇಡನ ವಶಕ್ಕೆ ಹೋದವು. ಹೌದು ತಾನೆ? ಹಾಗಾಗಿ ಒಂದು ಇಲ್ಲಿ ಏನ್ ಹೇಳ್ತಿದ್ರೆ, ಟೋಟಲ್ ಆಗಿ ನಾವು ಈ ಪದ್ಯದಲ್ಲಿ ಬರುವಂತಹ ಆಶಯ ವ್ಯಾಮೋಹವನ್ನು ಬಿಡಬೇಕು. ಏನಾಗತ್ತ ನೋಡಿ, ತಂದೆ ತಾಯಿಗಳು ಮಕ್ಕಳ ಮೇಲೆ ಜಾಸ್ತಿ ಒಂದು ಮೋಹ ಅಥವಾ ವ್ಯಾಮೋಹವನ್ನು ಇಟ್ಕೊಳ್ತಾರೆ, ಜಾಸ್ತಿ ಅಟ್ಯಾಚ್ಮೆಂಟ್ ಇರುತ್ತೆ. ಸ್ವಲ್ಪ ಏನೋ ಬಿದ್ದು ಗಾಯ ಮಾಡ್ಕೊಂಡು ಬಂದ್ರೆ ಸಾಕು ಮಗ ಅಥವಾ ಮಗಳು, ಅಯ್ಯೋ ಏನೋ ಆಗ್ಬಿತ್ತೋ ಏನೋ ಎಂಬ ಒಂದು ಭಾವನೆ, ಹೌದಲ್ಲ, ಆ ಒಂದು ಫೀಲ್ ಬಿಡಬೇಕಾಗುತ್ತೆ. ಓಕೆ, ಹಾಗಾಗಿ ವ್ಯಾಮೋಹವನ್ನು ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎಂಬುದು ಪ್ರಸ್ತುತ ಈ ಒಂದು ಕಥನ ಕವನದ ಆಶಯವಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಅಂದ್ರೆ ಟೋಟಲ್ ಆಗಿ ನಾವು ಹೇಳ್ಬೋದು, ಏನ್ ಹೇಳ್ಬೋದು, ವ್ಯಾಮೋಹವನ್ನು ಬಿಡಬೇಕು. ಓಕೆ, ಮುಂದೆ ನೋಡಿ, ಇನ್ನು ಮುಂದಿನ ಒಂದು ಅಂಶ ಪ್ರವೇಶ ಭಾಗ. ಓಕೆ, ಈ ಪ್ರವೇಶ ಭಾಗದಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡೋಣ ತಾನೆ. ಓಕೆ, ಇಲ್ಲಿ ನೋಡಿ ಪುಟ ಸಂಖ್ಯೆ 96 ಈ ಕಡೆ ಇದೆ, ನೋಡ್ತಾ ಹೋಗಿ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕವನಗಳು ಸಹೃದಯವನ್ನು ರಂಜಿಸುತ್ತದೆ. ಅದರಲ್ಲಿ ಕಥನ ಕವನಗಳು ತುಂಬಾ ಮಹತ್ವದ್ದಾಗಿವೆ. ಕವನದ ಮುಖಾಂತರವೇ ಒಂದು ಘಟನೆಯನ್ನೋ ಒಂದು ಕಥೆಯನ್ನೋ ಓದುಗರಿಗೆ ಕುತೂಹಲ ಮೂಡುವಂತೆ ಬೆಳೆಸುತ್ತಾ ಹೋಗಿ ಒಂದು ಉತ್ತಮ ಅಂತ್ಯವನ್ನು ಕಾಣಿಸಿ ಕೊನೆಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನೋ ಅನುಭವದ ನುಡಿಮುತ್ತನ್ನೋ ನೀಡುವುದು ಕಥನ ಕವನಗಳ ಲಕ್ಷಣವಾಗಿದೆ. ಸು ರಂ ಎಕ್ಕುಂಡಿ ಅವರು ಕಥನ ಕವನಗಳನ್ನು ರಚಿಸುವಲ್ಲಿ ಯಶಸ್ವಿಯಾದ ಕವಿಗಳಾಗಿ ಪ್ರಸಿದ್ಧರಾಗಿದ್ದಾರೆ. ನೋಡಿ, ಏನಾಗ್ತದೆ, ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕವನಗಳು ಸಹೃದಯವನ್ನು ಇಲ್ಲಿ ರಂಜಿಸುತ್ತದೆ. ನೋಡಿ, ಕನ್ನಡ ಸಾಹಿತ್ಯ ಪ್ರಕಾರಗಳು, ಕನ್ನಡ ಸಾಹಿತ್ಯ ನಮ್ಮ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳಿದಾವೆ. ಈ ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳಿದಾವೆ, ಅದರಲ್ಲಿ ಕವನ ಸಾಹಿತ್ಯ ಅನ್ನೋದು ಕೂಡ ಒಂದು. ಈ ಕವನಗಳು ಸಹೃದಯರಿಗೆ ಅಂದ್ರೆ ಓದುವಂತಹ ಆ ಒಂದು ಅಭಿಮಾನಿಗಳಿಗೆ, ಸಾಹಿತ್ಯದ ಮೇಲಿರುವಂತಹ ಅಭಿಮಾನಿಗಳಿಗೆ ಏನಾಗ್ತದೆ, ರಂಜಿಸ್ತಾ ಇದ್ದಾವೆ. ಯಾವುದು? ಈ ಒಂದು ಕವನಗಳು. ಓಕೆ, ನೋಡಿ, ಸಹೃದಯವನ್ನು ರಂಜಿಸುತ್ತವೆ ಅಂದ್ರೆ ಒಳ್ಳೆಯ ಹೃದಯವನ್ನು ಹೊಂದಿದಂತಹ ವ್ಯಕ್ತಿಗಳನ್ನು ರಂಜಿಸ್ತಾ ಇದ್ದಾವೆ. ಯಾವುದು? ಈ ಒಂದು ಕವನಗಳು. ಓಕೆ, ಅದರಲ್ಲಿ ಕಥನ ಕವನಗಳು ತುಂಬಾ ಮಹತ್ವದ್ದಾಗಿದೆ. ಅದರಲ್ಲೂ ಕೂಡ ಕಥನ ಕವನಗಳು ನೋಡಿ, ಕವನಗಳಲ್ಲಿ ಮತ್ತೆ ಕಥನ ಕವನ ಅಂದ್ರೆ ಒಂದು ಘಟನೆಯನ್ನು ಅಥವಾ ಒಂದು ಪರ್ಟಿಕ್ಯುಲರ್ ಒಂದು ಸನ್ನಿವೇಶವನ್ನು ಕಥೆ ರೂಪದಲ್ಲಿರುವಂತಹ ಸನ್ನಿವೇಶ ಅಥವಾ ಘಟನೆಯನ್ನ ಕವನದ ರೂಪದಲ್ಲಿ ಹೇಳುವುದು. ಓಕೆ, ಆ ಕವನದ ರೂಪದಲ್ಲಿ ಹೇಳುವಂತಹ ಒಂದು ವಿಧಾನವನ್ನು ನಾವಿಲ್ಲಿ ಕಥನ ಕವನಗಳು ಅಂತ ನಾವು ಹೇಳ್ತೀವಿ. ಕಥೆ ರೂಪದಲ್ಲಿರುವಂತಹ ಕವನಗಳು ಅಂತ ನಾವು ಹೇಳ್ತೀವಿ. ಹೌದು ತಾನೆ? ಹಾಗಾಗಿ ಈ ಕನ್ನಡ ಸಾಹಿತ್ಯದಲ್ಲಿ ಕವನಗಳಿಗೆ ಬಹಳಷ್ಟು ಮಹತ್ವದಂತಹ ಸ್ಥಾನವನ್ನು ನೀಡಿದ್ದಾರೆ. ಅದರಲ್ಲೂ ಕೂಡ ಮತ್ತೆ ಕಥನ ಕವನಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಒಂದು ಎಕ್ಸಾಂಪಲ್ ಆಗಿ ನಾವು ಹೇಳೋದಾದ್ರೆ 10ನೇ ತರಗತಿಯಲ್ಲಿ ಅಲಗಲಿ ಬೇಡದಂತ ಒಂದು ಪದ್ಯ ಬರುತ್ತೆ. ಓಕೆ, ಆ ಅಲಗಲಿ ಬೇಡದ ಒಂದು ಪದ್ಯವೂ ಕೂಡ ಅದು ಕಥನ ಕವನವಾಗಿದೆ. ಲಾವಣಿ ಅಂತ ನಾವು ಕರಿತೀವಿ. ಓಕೆ, ಕಥನ ಕವನ ಅಂದ್ರೆ ನಾವು ಹೇಳ್ಬೋದು, ಸಿಂಪಲ್ ಆಗಿ ಹೇಳ್ಬೋದು, ಕಥೆ ರೂಪದಲ್ಲಿರುವಂತಹ ಕವನಗಳು. ಹೌದು ತಾನೆ? ನೋಡಿ, ಕವನಗಳ ಮುಖಾಂತರವೇ ಒಂದು ಘಟನೆಯನ್ನು ಒಂದು ಕಥೆಯನ್ನು ಓದುಗರಿಗೆ ಕುತೂಹಲ ಮೂಡುವಂತೆ ಬೆಳೆಸುತ್ತಾ ಹೋಗಿ ಒಂದು ಉತ್ತಮ ಅಂತ್ಯವನ್ನು ಕಾಣಿಸಿ ಕೊನೆಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಅನುಭವದ ನುಡಿಮುತ್ತನ್ನು ನೀಡುವುದು ಕಥನ ಕವನಗಳ ಲಕ್ಷಣವಾಗಿದೆ. ಇಲ್ಲಿ ಏನಾಗ್ತದೆ ನೋಡಿ, ಕವನಗಳ ಮುಖಾಂತರ ಒಂದು ಘಟನೆಯನ್ನು, ಯಾವುದಾದ್ರೂ ಒಂದು ಘಟನೆ
ಎಲ್ಲಾದ್ರೂ ನಡೆದಂತಹ ಒಂದು ಘಟನೆ ಆಗಿರ್ಬೋದು, ಒಂದು ಸನ್ನಿವೇಶ ಆಗಿರ್ಬೋದು, ಅಥವಾ ಒಂದು ಕತೆ, ಒಂದು ಸ್ಟೋರಿ. ಓಕೆ, ಆ ಕಥೆಯನ್ನು ಓದುಗರಿಗೆ ಅಂದ್ರೆ ಪುಸ್ತಕಗಳನ್ನು ಓದುವಂತಹ ಅಥವಾ ಕವನಗಳನ್ನು ಓದುವಂತಹ ವ್ಯಕ್ತಿಗಳಿಗೆ ಕುತೂಹಲ ಮೂಡುವಂತೆ, ಅವರಲ್ಲಿ ಕುತೂಹಲ ಮೂಡಬೇಕು, ಇಂಟ್ರೆಸ್ಟ್ ಮೂಡಿಸ್ಬೇಕು. ಓಕೆ, ಕುತೂಹಲ ಮೂಡುವಂತೆ ಬೆಳೆಸುತ್ತಾ ಹೋಗಿ, ಆ ಕಥೆಯನ್ನ ಬೆಳೆಸುತ್ತಾ ಹೋಗಿ, ಅಥವಾ ಇದ್ದ ಕಥೆಗೆ ಸ್ವಲ್ಪ ಏನ್ ಮಾಡೋದು, ಇಂಟ್ರೆಸ್ಟ್, ಓದುಗರಿಗೆ ಇಂಟ್ರೆಸ್ಟ್ ಬರುವ ರೀತಿಯಲ್ಲಿ ಅದನ್ನು ವ್ಯಕ್ತಪಡಿಸುತ್ತಾ ಹೋಗಿ ಒಂದು ಉತ್ತಮ ಅಂತ್ಯವನ್ನು ಕಾಣಿಸಿ, ಒಂದು ಉತ್ತಮವಾದಂತಹ ಅಂತ್ಯ ಅಂತ ನಾವು ಹೇಳ್ತೀವಿ. ಓಕೆ, ಅಂತ್ಯವನ್ನು ಕಾಣಿಸಿ ಕೊನೆಯಲ್ಲಿ ಒಂದು ಸಂದೇಶ ಕೊಡೋದು. ಅಂದ್ರೆ ಈ ಕಾರಣದ ಮೂಲಕ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಪ್ರೆಸೆಂಟ್ ನಾವು ಆಗ್ಲೇ ಹೇಳಿದೆ ಆಶಾಭಾವದಲ್ಲಿ ಏನು, ವ್ಯಾಮೋಹವನ್ನು ಬಿಡಬೇಕು. ಹೌದಾ, ಅತಿಯಾದ ವ್ಯಾಮೋಹ ಬಹಳಷ್ಟು ಕೆಟ್ಟದ್ದು ಎಂಬ ಒಂದು ಮಾತು ಬಂತು. ಹೌದಾ, ಹಾಗಾಗಿ ಉತ್ತಮವಾದಂತಹ ಒಂದು ಒಳ್ಳೆಯ ಸಂದೇಶವನ್ನು ಅಥವಾ ಅನುಭವದ ನುಡಿಮುತ್ತನ್ನು, ಅಲ್ಲಿ ಆ ಘಟನೆಯಿಂದ ಆದಂತಹ ಅನುಭವ, ಓಕೆ, ಆ ಅನುಭವದ ನುಡಿಮುತ್ತನ್ನು ನೀಡುವುದು ಈ ಕಥನ ಕವನಗಳ ಲಕ್ಷಣವಾಗಿದೆ. ಅಂದ್ರೆ ಕಥನ ಕವನಗಳ ಲಕ್ಷಣ ಏನಪ್ಪಾ ಅಂದ್ರೆ ನೋಡಿ, ಕಥನ ಕವನ, ಹೌದಾ, ಈ ಕಥನ ಕವನಗಳ ಲಕ್ಷಣ ಏನಪ್ಪಾ ಅಂದ್ರೆ ಯಾವುದಾದ್ರೂ ಒಂದು ಘಟನೆಯನ್ನು, ಅಂದ್ರೆ ಈ ಕವನಗಳ ಮೂಲಕ ಯಾವುದಾದ್ರೂ ಒಂದು ಘಟನೆಯನ್ನು, ಒಂದು ಕಥೆಯನ್ನು ಓದುಗರಿಗೆ ಕುತೂಹಲ ಮೂಡುವಂತೆ ಬೆಳೆಸುತ್ತಾ ಹೋಗಿ ಒಂದು ಉತ್ತಮ ಅಂತ್ಯವನ್ನು ಕಾಣಿಸಿ ಒಂದು ಒಳ್ಳೆಯ ಸಂದೇಶವನ್ನು ಅಥವಾ ಅನುಭವದ ನುಡಿಮುತ್ತನ್ನು ನೀಡುವುದು ಪ್ರಸ್ತುತ ಈ ಕಥನ ಕವನಗಳ ಲಕ್ಷಣವಾಗಿದೆ. ಓಕೆ, ಸೂಸನ್ ಎಕ್ಕುಂಡಿ ಅವರು ಕಥನ ಕವನಗಳನ್ನು ರಚಿಸುವಲ್ಲಿ ಯಶಸ್ವಿಯಾದ ಕವಿಗಳಾಗಿ ಪ್ರಸಿದ್ಧರಾಗಿದ್ದಾರೆ. ನೋಡಿ, ಸೂಸನ್ ಎಕ್ಕುಂಡಿ, ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ ಅವರು ಕಥನ ಕವನಗಳನ್ನು ರಚಿಸುವಲ್ಲಿ, ಕಥನ ಕವನಗಳನ್ನು ರಚನೆ ಮಾಡುವುದರಲ್ಲಿ ಯಶಸ್ವಿಯಾದಂತಹ ಕವಿಗಳಾಗಿ ಪ್ರಸಿದ್ಧರಾಗಿದ್ದಾರೆ. ಯಾರು? ನಮ್ಮ ಈ ಒಂದು ಪದ್ಯದ ಕವಿಗಳು ಸೂಸನ್ ಎಕ್ಕುಂಡಿ ಅವರು. ಓಕೆ, ಇದಿಷ್ಟು ಪ್ರವೇಶ ಭಾಗ. ಓಕೆ ಮಕ್ಕಳೇ, ನಾವು ಈ ದಿನದ ತರಗತಿಯಲ್ಲಿ ಪಾರಿವಾಳ ಎಂಬ ಪದ್ಯ ಭಾಗದಲ್ಲಿ ಬರುವಂತಹ ಕವಿಗಳ ಬಗ್ಗೆ, ಸೂಸನ್ ಎಕ್ಕುಂಡಿ ಇವರ ಒಂದು ಪರಿಚಯ, ಆಶಯ ಭಾವ ಮತ್ತು ಪ್ರವೇಶ ಭಾಗ, ಈ 3 ಅಂಶಗಳ ಬಗ್ಗೆ ನಾವು ತಿಳ್ಕೊಂಡೆ. ಹೌದಾ, ಕವಿ ಪರಿಚಯದಲ್ಲಿ ನಾವು ಏನ್ ಮಾಡಿದ್ವಿ, ಅವರ ಪೂರ್ಣವಾದಂತಹ ಹೆಸರು, ಸ್ಥಳ, ಜನನ, ಸೇವೆ, ಕವನ ಸಂಕಲನಗಳು, ಕಥಾ ಸಂಕಲನ, ಕಾದಂಬರಿಗಳು, ಪ್ರಶಸ್ತಿಗಳು, ಇನ್ನು ನಿಧನ, ಆಕಾರ ಗ್ರಂಥ, ಈ ಎಲ್ಲ ಅಂಶಗಳ ಬಗ್ಗೆ ನಾವು ನೋಡಿದ್ವಿ. ಇನ್ನು ಆಶಯ ಭಾವದಲ್ಲಿ ನಾವು ಏನ್ ನೋಡಿದ್ವಿ, ವ್ಯಾಮೋಹವನ್ನು ಬಿಡಬೇಕು. ಓಕೆ, ವ್ಯಾಮೋಹವನ್ನು ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎಂಬುದು ಪ್ರಸ್ತುತ ಈ ಒಂದು ಆಶಯ ಭಾಗದಲ್ಲಿ ಬರುವಂತಹ ಒಂದು ಅಂಶ. ಇನ್ನು ಪ್ರವೇಶ ಭಾಗದಲ್ಲಿ ಏನ್ ಬರುತ್ತೆ, ಕಥನ ಕವನದ ಲಕ್ಷಣ ಏನಪ್ಪ, ಕಥನ ಕವನದ ಲಕ್ಷಣ ಏನು, ಕವನಗಳ ಮೂಲಕವೇ ಒಂದು ಘಟನೆಯನ್ನು ಅಥವಾ ಒಂದು ಕಥೆಯನ್ನು ಓದುಗರಿಗೆ ಕುತೂಹಲ ಮೂಡಿಸುವಂತೆ ಬೆಳೆಸುತ್ತಾ ಹೋಗಿ ಒಂದು ಉತ್ತಮ ಅಂತ್ಯವನ್ನು ಕಾಣಿಸಿ, ಓಕೆ, ಕೊನೆಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಅಥವಾ ಅನುಭವದ ನುಡಿಮುತ್ತನ್ನು ನೀಡುವುದು ಈ ಕಥನ ಕವನಗಳ ಒಂದು ಲಕ್ಷಣ. ಈ ಒಂದು ಅಂಶದ ಬಗ್ಗೆ ನಾವು ಕೂಡ ನೋಡಿದ್ವಿ. ಅಷ್ಟೆಲ್ಲ ಸೂಸನ್ ಎಕ್ಕುಂಡಿ ಅವರು ಕಥನ ಕವನಗಳನ್ನು ರಚಿಸುವಲ್ಲಿ ಯಶಸ್ವಿಯಾದ ಕವಿಗಳಾಗಿ ಪ್ರಸಿದ್ಧರಾಗಿದ್ದಾರೆ ಎಂಬ ಅಂಶವನ್ನು ಕೂಡ ನಾವು ಈ ದಿನದ ತರಗತಿಯಲ್ಲಿ ನಾವು ನೋಡಿದ್ವಿ. ಹೌದು ತಾನೆ? ಹಾಗಾದರೆ ಮಕ್ಕಳೇ, ಇಲ್ಲಿಗೆ ಈ ಒಂದು ತರಗತಿಯನ್ನ ನಿಲ್ಲಿಸೋಣ. ಸರಿ, ಹಾಗಾದರೆ ಮುಂದಿನ ತರಗತಿಯಲ್ಲಿ ಈ ಪಾರಿವಾಳ ಎಂಬ ಒಂದು ಪದ್ಯ ಭಾಗದಲ್ಲಿ, ಈ ಒಂದು ಕವನದಲ್ಲಿ ಯಾವೆಲ್ಲ ಅಂಶಗಳು ಬರುತ್ತೆ ಎಂಬ ವಿಚಾರವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಸರಿನಾ? ಹಾಗಾದರೆ ಮಕ್ಕಳೇ, ಇಲ್ಲಿಗೆ ಈ ತರಗತಿನ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.